ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು STSನಲ್ಲಿ TCಯನ್ನು ಔಟ್ ಮಾಡಿದ ನಂತರ ಬಹಳ ಜನ ಸ್ನೇಹಿತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. TCಯನ್ನು ಔಟ್ ಮಾಡಿದೆ, ಆದರೆ TC ನಂಬರನ್ನು ನಾನು ಬರ್ಕೊಂಡಿಲ್ಲ. ಕಾರಣ ಸರ್ವರ್ ಬ್ಯುಸಿ ಇತ್ತು, ಹಾಗಾಗಿ TC ಪ್ರಿಂಟ್ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಆ ನಂಬರನ್ನು ಮತ್ತೆ ತೊಗೊಳೋದು ಹೇಗೆ ಅಂತ ನನಗೆ ಭಾಳ ಜನ ಕಾಮೆಂಟ್ಸನ್ನು ಹಾಕಿದ್ರು. ಹಾಗಾಗಿ ಆ ಒಂದು ಸಮಸ್ಯೆಯನ್ನು ತಿಳಿಸ್ಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ನೀವೇನು ಮಾಡಬೇಕು, STS ಪೇಜಲ್ಲಿ ಲಾಗಿನ್ ಆಗ್ತೀರಿ. ಲಾಗಿನ್ ಆದ ನಂತರ ನಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಆ ಪೇಜಲ್ಲಿ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅದಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ಇಶ್ಯೂ TC ಅಂತ ಇದೆ. TC ರೀಪ್ರಿಂಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಸೆಲೆಕ್ಟ್ TC ಇಶ್ಯೂಡ್ ಸ್ಟೂಡೆಂಟ್ ಅಂತ ಬರುತ್ತೆ. ನಾವು ಯಾವ ಮಗುದು TCಯನ್ನು ಇಶ್ಯೂ ಮಾಡಿದ್ದೀವಿ ಆ ಮಗುನ STS ನಂಬರನ್ನು ನಾವು ಬರ್ಕೋಬೇಕು. ಬರ್ಕೊಂಡು ತರಗತಿ ಹಾಕಬೇಕು, ಹಾಗೆ ಸಾಲನ್ನು ಹಾಕಬೇಕು, ಸರ್ಚನ್ನು ಕೊಡಬೇಕು. ಸರ್ಚ್ ಕೊಟ್ಟಾಗ ಆ ಮಗುದು TC ಬರುತ್ತೆ. ನಾವು ಅದನ್ನು ನೋಡಿ ಅದೇ STS ನಂಬರ, ಅದೇ ಮಗುದ ಹೆಸರ, ತರಗತಿಯತೆಯನ್ನು ಅನ್ನೋದು ಚೆಕ್ ಮಾಡಿ ನಾವು ಮತ್ತೆ ರೀಪ್ರಿಂಟನ್ನು ಕೊಡ್ಬೋದು ಆ TCಯನ್ನು. ಆಗ TC ಪ್ರಿಂಟ್ ಆಗುತ್ತೆ. ನೋಡಿ, ಡೂಪ್ಲಿಕೇಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಕಾಣ್ತಾ ಇದೆ ನಿಮಗೆ. ಅಲ್ಲಿ TC ನಂಬರು ಸಹ ಬಂದೋಗುತ್ತೆ. ಮತ್ತು ನಾವು ಇದರಲ್ಲಿ ಕಂಪ್ಲೀಟಾಗಿ ನಾವು ಯಾವ TC ಕೊಟ್ಟಿದ್ದೀವಿ ಅಥವಾ ಯಾವ್ದು ನಾವು ಇಶ್ಯೂ ಮಾಡಿದ್ದೀವಿ ಅನ್ನೋದು ನೋಡ್ಕೋಬೋದು. ಮತ್ತು ಅದನ್ನು ನಾವು ಇನ್ನೊಂದು ಸರಿ ಪ್ರಿಂಟ್ ತೆಗೆದು ಆ ಮಗುಗೆ ಕೊಡ್ಬೋದಾಗತ್ತೆ. ಸೊ ಈ ರೀತಿ ನಾವು ಅದನ್ನು TCಯನ್ನು ನಮ್ಮ ಸಿಸ್ಟಮಲ್ಲಿ ಅಥವಾ ಡೆಸ್ಕ್ಟಾಪಲ್ಲಿ ನಾವು ಆ TCಯನ್ನು ಸೇವ್ ಮಾಡ್ಕೋಬೋದು. ಸ್ನೇಹಿತರೆ, ಈಗ ಎರಡನೇ ವಿಧಾನ, ನನಗೆ STS ನಂಬರು ಗೊತ್ತಿಲ್ಲಪ್ಪ, ಯಾರ್ಯಾರು TCಯನ್ನು ಇಶ್ಯೂ ಮಾಡಿದ್ದೀನಿ ನಾನು ಈ ಸಾಲಿನಲ್ಲಿ, ಯಾವ TCಯನ್ನು ನಾನು ಈ ಸಾಲಿನಲ್ಲಿ ಇಶ್ಯೂ ಮಾಡಿದ್ದೀನಿ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕೆ ನಾವು ಯಾವ ತರಗತಿ ಆದರೂ ಮಾಡ್ಕೋಬೋದು ಅಥವಾ ಆಲ್ ಅಂತ ಆದರೂ ಕೊಡ್ಬೋದಾಗತ್ತೆ. ಅಥವಾ ನಾನು 8ನೇ ಕ್ಲಾಸ್ TC ಇಶ್ಯೂ ಮಾಡಿದ್ದೀನಿ, ಇಶ್ಯೂ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿ ಬೇಕು ನನಗೆ. ನೋಡಿ, STS ನಂಬರ್ ಹೊಡೆಯೋದು ಬೇಕಿಲ್ಲ, ತರಗತಿ ಒಂದು ಹಾಕಿದ್ರೆ ಆಯ್ತು. ನೋಡಿ, ನಾನು ಈ ವರ್ಷ ಅಂದರೆ ಈ ಸಾಲಿನಲ್ಲಿ 10 TCಯನ್ನು ಇಶ್ಯೂ ಮಾಡಿದ್ದೀನಿ. ಬಹುತೇಕ ಎಲ್ಲರದು 8ನೇ ಕ್ಲಾಸ್ ಆಗಿದೆ. ನೋಡಿ, ಆ 8ನೇ ಕ್ಲಾಸ್ ಎಲ್ಲ ಮಕ್ಕಳ ಮಾಹಿತಿ, ನಾನು ಇಶ್ಯೂ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿ ಬರುತ್ತೆ. 2ನೇ ಪೇಜಲ್ಲೂ ಇದೆ. ಸೊ 13 TCಯನ್ನು ನಾನು 13 TCಯನ್ನು ಇಶ್ಯೂ ಮಾಡಿದ್ದೀನಿ. ಆ 13 TC ಸಹ ಮಾಹಿತಿ ಬರುತ್ತೆ. ನಾನು ಅದರಲ್ಲಿ ಯಾವ ಮಗುದಾದರೂ TC ನಾನು ಮತ್ತಿನ್ನೊಂದು ಸರಿ ರೀಪ್ರಿಂಟ್ ಮಾಡ್ಕೋಬೋದು ಮತ್ತು ಆ TC ನಂಬರನ್ನು ನಾನು ಬರೆದಿಟ್ಕೋಬೋದು. ಸೊ ನೋಡಿ, ಈ ಮಗುದು ಮಾಡಿದೆ, ಡೂಪ್ಲಿಕೇಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಬರ್ತಾಯಿದೆ. ಸೊ ಇದನ್ನು ಸಹ ನಾವು ಪ್ರಿಂಟೌಟ್ ತೆಗೆದಿಟ್ಕೋಬೋದು. ಅದೇ ಮಗುದ ಅನ್ನೋದು ನಾವು ಹೆಸರು ಸಹ ಚೆಕ್ ಮಾಡಬೇಕಾಗತ್ತೆ. ನೋಡಿ, ಇದನ್ನು ಸಹ ನಾವು ಪ್ರಿಂಟ್ ಕೊಟ್ಟು ನಮ್ಮ ಒಂದು ಡೆಸ್ಕ್ಟಾಪಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನಾವು ಸೇವ್ ಮಾಡಿಟ್ಕೊಂಡು ನಮಗೆ ಬೇಕಾದಾಗ ಅದನ್ನು ಪ್ರಿಂಟ್ ತೊಗೋಬೋದಾಗತ್ತೆ. ಸೊ ನೋಡಿ, ನಾನು ಸೇವ್ ಮಾಡ್ತಾಯಿದ್ದೀನಿ ಒಂದು ಕಡೆ, ಅದು PDF ಫೈಲ್ ಆಗಿ ಸೇವ್ ಆಗುತ್ತೆ. ಈಗ ಸೇವ್ ಆಗಿದೆ. ಈಗ ಸೇವ್ ಆಗಿರೋದು ನಾನು ಮತ್ತೆ ಅದೇ TC ಫೈಲನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ. ಸೊ ನಾನು ಆ ಫೈಲನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಡೂಪ್ಲಿಕೇಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಆ ಮಗುದ ಹೆಸರು, ಸಂಪೂರ್ಣ ಮಾಹಿತಿ ಬರುತ್ತೆ. ಈ ರೀತಿ ನಾವು ಯಾರು TCಯನ್ನು ಕೊಟ್ಟಿದ್ದೀವಿ ಆ TC ನಂಬರ್ ಇಲ್ಲ ಅಂದರೆ ಮತ್ತೆ TCಯನ್ನು ನಾವು ರೀಪ್ರಿಂಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಬಿಟ್ಟಿರ್ತಕ್ಕಂಥ ಎಲ್ಲ ಕಾಲಮನ್ನು, ಸೀಲು, ಡೇಟು ಎಲ್ಲ ಹಾಕಿ ನಾವು ಮತ್ತೆ ಆ ಮಗುಗೆ ಕೊಡ್ಬೋದು.
ಸೊ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.